ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ವರ್ಸಸ್ ಕಾರ್ಯಕರ್ತನ ನಡುವೆ ಫೈಟ್. ಬಡವರ ಪರ ಧ್ವನಿ ಎತ್ತಿದ್ದೆ ಬಿಜೆಪಿ ಸದಸ್ಯನಿಗೆ ಮುಳುವಾಗ್ಬಿಡ್ತಾ? ಪಕ್ಷದಿಂದಲೇ ಪಟ್ಟಣ ಪಂಚಾಯಿತಿಯ ಬಿಜೆಪಿ ಸದಸ್ಯ ಉಚ್ಚಾಟನೆ. ಖಾಸಗಿ ಭೂ ಮಾಫಿಯಾ ಕಬಳಿಕೆ ವಿರುದ್ಧ ತೊಡೆಯನ್ನ ತಟ್ಟಿದ್ದಂತಹ ಸದಸ್ಯ ಸುಜಿತ್ ಮಾಡೂರು ಎನ್ನುವಂತಹ ಬಿಜೆಪಿ ಸದಸ್ಯ ಪಕ್ಷದಿಂದ ಉಚ್ಚಾಟನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಉಚ್ಚಾಟನೆಯ ಪತ್ರ ವೈರಲ್ ಆಗ್ತಾ ಇದೆ. ಯಾಕೆ ಉಚ್ಚಾಟನೆ ಮಾಡಲಾಯಿತು? ಬಿಜೆಪಿ ಆಡಳಿತವಿರುವಂತಹ ಮಂಗಳೂರಿನ ಕೋಟೆಕಾರ್ ಪಟ್ಟಣ ಪಂಚಾಯತ್ ಬಡವರಿಗೆ ನಿವೇಶನದ ಬಗ್ಗೆ ಧ್ವನಿಯನ್ನ ಎತ್ತಿದ್ರು ಪಟ್ಟಣ ಪಂಚಾಯತ್ ಸದಸ್ಯರಾದಂತಹ ಸುಜಿತ್ ಮಾಡೂರು. ಸದ್ಯಕ್ಕೆ ಸರ್ಕಾರಿ ಜಾಗ ಇದ್ರು ಬಡವರಿಗೆ ನಿವೇಶನ ಕೊಡ್ತಾ ಇಲ್ಲ ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ರು. 15 ವರ್ಷಗಳಿಂದ ಬಡವರಿಗೆ ನಿವೇಶನ ಕೊಡ್ತಾ ಇಲ್ಲ ಅನ್ನುವಂತಹ ಆಕ್ಷೇಪ ಇವರದು. ಈ ಕುರಿತು ಅಸಮಾಧಾನವನ್ನ ಹೊರಹಾಕ್ಬಿಟ್ಟಿದ್ರು ಸುಜಿತ್ ಮಾಡೂರು. ಮಾಧ್ಯಮ ಹೇಳಿಕೆ ಬೆನ್ನಲ್ಲೇ ಇದೀಗ ಶಿಸ್ತು ಕ್ರಮದ ನೆಪದಲ್ಲಿ ಆತನನ್ನ ಉಚ್ಚಾಟನೆ ಮಾಡಿರೋದು ಎಷ್ಟು ಸರಿ ಅನ್ನುವಂಥದ್ದು ಈಗ ಪ್ರಶ್ನೆ. ಇನ್ನು ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಲಾಗಿದೆ. ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಇದು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾರಿ ವೈರಲ್ ಆಗ್ತಾ ಇದೆ. ಇನ್ನು ಸರ್ಕಾರಿ ಜಾಗ ಇದ್ರು ಬಡವರಿಗೆ ನಿವೇಶನ ಕೊಡ್ತಾ ಇಲ್ಲ ಅಂತ ಇವ್ರದ್ದು ಹೋರಾಟ. 15 ವರ್ಷಗಳಿಂದ ಬಡವರಿಗೆ ನಿವೇಶನ ಕೊಡ್ತಾ ಇಲ್ಲ ಅಂತ ಆಕ್ಷೇಪವನ್ನ ಎತ್ತಿದ್ರು. ಇದರಿಂದ ಎಲ್ಲ ಒಂದ್ ಕಡೆ ಪಕ್ಷಕ್ಕೆ ಆಂತರಿಕವಾಗಿ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲ ಏನೋ ಸದ್ಯಕ್ಕೆ ಇವ್ರನ್ನ ಉಚ್ಚಾಟನೆ ಮಾಡುವಂತಹ ನಿರ್ಧಾರಕ್ಕೆ ಒಂದು ಹೆಜ್ಜೆ ಮುಂದಿಟ್ಟಿರುವಂತದ್ದು. ಹಾಗಾಗಿ ಒಂದು ಕಡೆ ಬಿಜೆಪಿ ವರ್ಸಸ್ ಕಾರ್ಯಕರ್ತ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಡವರ ಪರ ಧ್ವನಿ ಎತ್ತಿದೆ, ಹಾಗಾದ್ರೆ ತಪ್ಪಾಯ್ತಾ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಜನರೇ ಮಾಡ್ತಾ ಇರೋದು. ಇನ್ನು ಒಂದು ಕಡೆ ಮಾಧ್ಯಮ ಹೇಳಿಕೆ ಬೆನ್ನಲ್ಲೇ ಶಿಸ್ತು ಕ್ರಮದ ನೆಪದಲ್ಲಿ ಉಚ್ಚಾಟನೆಯನ್ನ ಮಾಡಲಾಗಿದೆ. ಇದು ಶಿಸ್ತು ಕ್ರಮಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ ಹೇಳಿ ಮತ್ತೆ ಯಾರು ಈ ರೀತಿಯಾಗಿ ಮಾಡಬಾರ್ದು ಎನ್ನುವಂತಹ ಎಚ್ಚರಿಕೆನ ಈ ಮೂಲಕ ಹಾಗಾದ್ರೆ ಸಂದೇಶ ಕೊಡ್ಲಾಯ್ತಾ ಸಾಮಾಜಿಕ ಜಾಲತಾಣದಲ್ಲಿ? ಈಗ ಉಚ್ಚಾಟನೆಯ ಪತ್ರ ಏನಿದೆ ಆ ಪತ್ರ ಭಾರಿ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಬಡವರ ಬಗ್ಗೆ ಧ್ವನಿ ಎತ್ತಿದ ತಪ್ಪಾಯ್ತಾ, ಪಕ್ಷವನ್ನ ಪ್ರಶ್ನೆ ಮಾಡಿದ ತಪ್ಪಾಯ್ತಾ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಉದ್ಭವವಾಗಿರುವಂತಹ ಪ್ರಶ್ನೆ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಈ ಪತ್ರ ವೈರಲ್ ಆಯ್ತೋ ಹಲವಾರು ನಾನಾ ರೀತಿಯ ಕಾಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. 6 ವರ್ಷ ಉಚ್ಚಾಟನೆ ಮಾಡ್ತಾರೆ ಅಂದ್ರೆ ಏನರ್ಥ? ಹಾಗಾದ್ರೆ ಬಡವರ ಬಗ್ಗೆ ಧ್ವನಿ ಎತ್ತಬಾರ್ದಿತ್ತ ಈ ಕಾರ್ಯಕರ್ತ ಅನ್ನೋದು ಒಂದಷ್ಟು ಜನ ಪರವಾಗಿ ಬ್ಯಾಟ್ ಬೀಸ್ತಾ ಇರೋದು. ಸದ್ಯಕ್ಕೆ ಸುಜಿತ್ ಮಾಡೂರು ಉಚ್ಚಾಟನೆ ಮಾಡಲಾಗಿದೆ. ಸರ್ಕಾರಿ ಜಾಗ ಇದ್ರು ಬಡವರಿಗೆ ಜಾಗ ಕೊಡ್ತಾ ಇಲ್ಲ ಅಂತ ಹೇಳಿ, ನಿವೇಶನ ಕೊಡ್ತಾ ಇಲ್ಲ ಅಂತ ಹೇಳಿ ಬಿಜೆಪಿ ಆಡಳಿತವಿರುವಂತಹ ಮಂಗಳೂರಿನ ಕೋಟೆಕಾರ್ ಪಟ್ಟಣ ಪಂಚಾಯತ್, ಇದೇ ಪಟ್ಟಣ ಪಂಚಾಯತ್ ನಲ್ಲಿ ಈಗ ಬಿಜೆಪಿ ವರ್ಸಸ್ ಬಿಜೆಪಿ ಸದಸ್ಯನ ಫೈಟ್ ಏರ್ಪಟ್ಟಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಆದಿತ್ಯ. ಆದಿತ್ಯ, ಇನ್ನು ಇವರ ಆರೋಪ ಏನು? 1200ಕ್ಕೂ ಅಧಿಕ ಬಡವರು ನಿವೇಶನಕ್ಕೋಸ್ಕರ ಅರ್ಜಿ ಸಲ್ಲಿಸಿದ್ದಾರೆ, ಆದ್ರೂ ಕೂಡ ಕೊಟ್ಟಿಲ್ಲ ಎನ್ನುವಂತಹ ಆಕ್ಷೇಪ ಇವರದ್ದು. ಏನಾಯ್ತು ಒಟ್ಟಾರೆ ಡೀಟೇಲ್ಸ್ ಕೊಡೋದಾದ್ರೆ? ಬಿಜೆಪಿ ಪ್ರಮುಖವಾಗಿ ಬಿಜೆಪಿ ಕಾರ್ಯಕರ್ತರ ಪಾರ್ಟಿ ಅನ್ನುವಂಥದ್ದನ್ನ ಹೇಳ್ತಾರೆ. ಸೊ ಆ ಪಕ್ಷದ ಓರ್ವ ಕಾರ್ಯಕರ್ತ ಸೇರಿದಂತೆ ರಾಜ್ಯದ ಶ್ರೀಮಂತ ಪಟ್ಟಣ ಪಂಚಾಯತ್ ಅನ್ನುವಂತ ಖ್ಯಾತಿಯನ್ನ ಪಡೆದಿರುವಂತ ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ಕೋಟೆಕಾರ್ ಪಟ್ಟಣ ಪಂಚಾಯಿತಿಯ ಸದಸ್ಯ ಸುಜಿತ್ ಮಾಡೂರು ಏನಿದ್ದಾರೆ, ಇವರು ಕಳೆದ ಕೆಲವು ದಿನಗಳ ಹಿಂದೆ ಒಂದು ಅಸಮಾಧಾನವನ್ನ ಹೊರಹಾಕಿದ್ರು. ಪಾರ್ಟಿಯ ವಿರುದ್ಧ ಅಲ್ಲ, ಆದ್ರೆ ಪಟ್ಟಣ ಪಂಚಾಯತ್ ಮೂಲಕ ಕಳೆದ 15 ವರ್ಷಗಳಿಂದ ಯಾವುದೇ ಬಡವರಿಗೆ ಸರ್ಕಾರಿ ಭೂಮಿ ಸಿಕ್ಕಿಲ್ಲ, ಅವರಿಗೆ ನಿವೇಶನ ಸಿಕ್ಕಿಲ್ಲ, ಯಾಕೆ ಈ ತರ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಅಸಮಾಧಾನವನ್ನ ಹೊರಹಾಕಿದ್ರು. ಮತ್ತು ಖಾಸಗಿ ಭೂ ಮಾಫಿಯಾಗಳಿಗೆ ಸಿಗುವಂತಹ ಆ ಜಾಗ ಬಡವರಿಗೆ ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಪ್ರಶ್ನೆಯನ್ನ ಮಾಡಿದ್ರು, ಅಸಮಾಧಾನವನ್ನ ಹೊರಹಾಕಿದ್ರು. ಇದಾದ ಬಳಿಕ ಈಗ ಒಂದು ದೊಡ್ಡ ಹೈಡ್ರಾಮಾ ಅನ್ನುವಂಥದ್ದು ನಡೆದಿದೆ. ಅಂದ್ರೆ ಏಕಾಏಕಿ ಈಗ ಬಿಜೆಪಿ ಜಿಲ್ಲಾಧ್ಯಕ್ಷರು ಆ ಸುಜಿತ್ ಮಾಡೂರು ಅನ್ನುವಂತ ಪಟ್ಟಣ ಪಂಚಾಯತ್ ನ ಬಿಜೆಪಿ ಸದಸ್ಯ ಏನಿದ್ದಾರೋ ಅವರನ್ನ ಪಕ್ಷದಿಂದ ಶಿಸ್ತು ಕ್ರಮದ ಭಾಗವಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿ ಅವರನ್ನ ಪಕ್ಷದಿಂದಲೇ ಸದ್ಯ ಉಚ್ಚಾಟನೆ ಮಾಡಿರುವಂತದ್ದು ಬಹಳ ಚರ್ಚೆಗೆ ಇಲ್ಲಿ ಗ್ರಾಸವಾಗ್ತಾ ಇದೆ. ಯಾಕಂದ್ರೆ ಮೊನ್ನೆ ತಾನೇ ಘಟನೆ ನಡೆದಿತ್ತು. ಒಂದು ಸಾಮಾನ್ಯ ಸಭೆ ಕೂಡ ಪಟ್ಟಣ ಪಂಚಾಯತ್ ನಲ್ಲಿ ನಡೆಯುವ ಸಂದರ್ಭ ಇದೇ ಸುಜಿತ್ ಮಾಡೂರು ಅಲ್ಲಿನ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ರು. ಬಡವರಿಗೆ ಅರ್ಹತೆ ಇದೆ, 300ಕ್ಕೂ ಅಧಿಕ ಫಲಾನುಭವಿಗಳಿಗೆ ಅರ್ಹತೆ ಇದ್ರು ಕೂಡ ನೀವು ಯಾಕೆ ಸರ್ಕಾರಿ ಭೂಮಿಯನ್ನ ಕೊಡ್ತಾ ಇಲ್ಲ? ಇನ್ನೊಂದು ಕಡೆಯಿಂದ ಯಾವ ತರ ಬೇರೆ ಖಾಸಗಿ ಭೂ ಮಾಫಿಯಾಗಳು ಸರ್ಕಾರಿ ಜಾಗದಲ್ಲಿ ಅವರ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದಕ್ಕೆ ಯಾಕೆ ಕಡಿವಾಣ ಹಾಕ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು TV5ಗೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಅಮೃತ. ಇದಾದ ಬಳಿಕ ಈ ಎಲ್ಲ ಬೆಳವಣಿಗೆಗಳು ನಡೆದು ಈಗ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ಹಂತಕ್ಕೂ ಕೂಡ ಅದು ಸದ್ಯ ತಲುಪಿದೆ. ಮತ್ತು ಉಚ್ಚಾಟನೆಗೆ ಸಂಬಂಧಪಟ್ಟಂತ ಒಂದು ಪತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಆದ್ರೆ ಸುಜಿತ್ ಮಾಡೂರು ಪ್ರತಿಕ್ರಿಯೆ ಪ್ರಕಾರ ಅವರಿಗೆ ಇಲ್ಲೀಗಲ್ ಆಗಿ ಯಾವುದೇ ನೋಟಿಸ್ ಇನ್ನು ಬಂದಿಲ್ಲ. ಸೊ ಆ ಬರುವಿಕೆಗೋಸ್ಕರ ಅವರು ಸದ್ಯ ಕಾಯ್ತಾ ಇದ್ದಾರೆ ಅಮೃತ. ಥ್ಯಾಂಕ್ ಯು ಆದಿತ್ಯ ತಮ್ಮ ಮಾಹಿತಿಗಾಗಿ.